ಫ್ರೆಂಡ್ಸ್, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಇಲ್ಲೊಂದು ಊರಿದೆ. ಆ ಊರಲ್ಲಿ ಆಂಬ್ಯುಲೆನ್ಸ್ ಅನ್ನ ಕಳಿಸಿ ಅಂದ್ರೆ ಆಂಬ್ಯುಲೆನ್ಸ್ ಇಲ್ಲಪ್ಪ ಅಂತ ಫೋನ್ ಇಡ್ತಾರಂತೆ. ಹೀಗೂ ಉಂಟೆ ಅಂತ ಅನ್ಸುತ್ತೆ, ಆದ್ರೆ ಇದು ಸತ್ಯ. ನಾವು ಯಾವಾಗ್ಲಾದ್ರೂ ಟ್ಯಾಕ್ಸಿ ಬೇಕು ಅಂತ ಫೋನ್ ಮಾಡಿದಾಗ ಟ್ಯಾಕ್ಸಿ ಖಾಲಿ ಇಲ್ಲ ರೀ ಅಂತ ಫೋನ್ ಇಡೋದು ಉಂಟು. ಆದ್ರೆ ಈ ಊರಲ್ಲಿ 108 ಗೆ ಕಾಲ್ ಮಾಡಿದ್ರೆ ಆಂಬ್ಯುಲೆನ್ಸ್ ಇಲ್ಲ ಅಂತಾರಂತೆ. ಅದು ಯಾವ ಊರು ಅನ್ನೋದನ್ನ ನಾನ್ ಹೇಳ್ತೀನಿ. ಆಕ್ಸಿಡೆಂಟ್ಸ್ ಅಥವಾ ಏನಾದ್ರೂ ಒಂದು ಎಮರ್ಜೆನ್ಸಿ ಹೆಲ್ತ್ ಪ್ರಾಬ್ಲಮ್ ಆದಾಗ ಫಸ್ಟ್ ನಮ್ಗೆ ನೆನಪಾಗೋದು 108 ಆಂಬ್ಯುಲೆನ್ಸ್. ಈ ವ್ಯವಸ್ಥೆ ರಾಜ್ಯದೆಲ್ಲೆಡೆ ಹಗಲಿರುಳು ಸೇವೆಯಲ್ಲಿದ್ರು ಕೆಲವೆಡೆ ಮಾತ್ರ ಇದರ ಅವ್ಯವಸ್ಥೆ ಹೇಳಕ್ಕಾಗಲ್ಲ. ಇನ್ನು ಮಂಗಳೂರಿನಲ್ಲಿ ಇತ್ತೀಚೆಗೆ ವ್ಯಕ್ತಿಯೊಬ್ಬ ಅಪಘಾತಕ್ಕೆ ಸಿಲುಕಿದಾಗ ಜನರು 108 ಗೆ ಕರೆ ಮಾಡಿದ್ದಾರೆ. ಅತ್ತ ಕಡೆಯಿಂದ ಬಂದ ಉತ್ತರ ಏನ್ ಗೊತ್ತಾ? ಘಟನಾ ಸ್ಥಳಕ್ಕೆ ಕಳುಹಿಸಲು ಯಾವುದೇ ಆಂಬ್ಯುಲೆನ್ಸ್ ಇಲ್ಲ ರೀ ಅಂತ ಹೇಳ್ಬಿಟ್ಟು ಫೋನ್ ಇಟ್ಟಿದ್ದಾರೆ. ಆಕ್ಚುಲ್ ಆಗಿ ಅಲ್ಲಾಗಿದ್ದೇನಪ್ಪಾ ಅಂದ್ರೆ ಬಾವುಟಗಡ್ಡೆಯಲ್ಲಿ ನಿನ್ನೆ ವ್ಯಕ್ತಿಯೊಬ್ರು ಬಸ್ ನಿಂದ ಬಿದ್ದು ಗಂಭೀರ ಗಾಯಗೊಂಡಿದ್ರು. ಆದ್ರೆ ಬಸ್ ಸಿಬ್ಬಂದಿ ಬಸ್ ನಿಲ್ಲಿಸದೆ ಪರಾರಿಯಾದ ಹಿನ್ನೆಲೆಯಲ್ಲಿ ನಡು ರಸ್ತೆಯಲ್ಲೇ ಬಿದ್ದಿದ್ದ ವ್ಯಕ್ತಿಯ ನೆರವಿಗೆ ಸ್ಥಳೀಯರು ಬಂದಿದ್ದಾರೆ. ಈ ವೇಳೆ ಎಸಿಪಿ ತಿಲಕ್ ಚಂದ್ರ ಸೇರಿದಂತೆ ಸ್ಥಳೀಯರು ಸ್ಥಳಕ್ಕೆ ಬಂದು ಗಾಯಗೊಂಡ ವ್ಯಕ್ತಿಯನ್ನ ರಸ್ತೆಯಿಂದ ಮೇಲೆತ್ತಿ ಬದಿಗೆ ತಂದು ಫಸ್ಟ್ ಏಡ್ ಮಾಡಿದ್ದಾರೆ. ಇದೇ ವೇಳೆ ಸ್ಥಳಕ್ಕೆ ಬಂದ ಒಬ್ಬ ಠಾಣೆಯ ಸಿಬ್ಬಂದಿ 108 ಆಂಬ್ಯುಲೆನ್ಸ್ ಗೆ ಕಾಲ್ ಮಾಡಿದ್ದಾರೆ. ಆದ್ರೆ ಕಾಲ್ ಮಾಡಿದಾಗ ಆಂಬ್ಯುಲೆನ್ಸ್ ಅವರು ಬಿಹೇವ್ ಮಾಡಿದ ರೀತಿ ಮಾತ್ರ ನಿಜಕ್ಕೂ ಶಾಕಿಂಗ್. ಒಬ್ಬರಿಗೆ ಆಕ್ಸಿಡೆಂಟ್ ಆಗಿದೆ, ದಯವಿಟ್ಟು ಆಂಬ್ಯುಲೆನ್ಸ್ ಕಳಿಸಿ ಅಂದ್ರೆ ಸದ್ಯ ನಮ್ಮಲ್ಲಿರುವ ಆಂಬ್ಯುಲೆನ್ಸ್ ರಿಪೇರಿಗೆ ಹೋಗಿದೆ, ಅದಕ್ಕೆ ವಾಹನ ವ್ಯವಸ್ಥೆ ಮಾಡೋಕೆ ಸಾಧ್ಯ ಇಲ್ಲ. ಅಲ್ಲದೆ ದೂರದ ಕಿನ್ನಿಗೋಳಿ, ಭರಂಗಿಪೇಟೆ ಹಾಗೂ ಬಜ್ಪೆಯಲ್ಲಿರೋ 108 ಆಂಬ್ಯುಲೆನ್ಸ್ ಬಾವುಟಗಡ್ಡೆಗೆ ಬರೋದು ತಡವಾಗತ್ತೆ. ಹಾಗಾಗಿ ನೀವೇ ಯಾವ್ದಾದ್ರು ವೆಹಿಕಲ್ ಅರೇಂಜ್ ಮಾಡಿ ಗಾಯಾಳುವನ್ನ ಹಾಸ್ಪಿಟಲ್ ಸೇರಿಸಿ ಅಂತ ಆಂಬ್ಯುಲೆನ್ಸ್ ಅವರು ಬಿಟ್ಟಿ ಸಲಹೆ ನೀಡಿದ್ದಾರೆ. ಇದರಿಂದ ಬೇರೆ ವಿಧಿ ಇಲ್ಲದೆ ಗಾಯಾಳುವನ್ನು ಸ್ಥಳೀಯರೇ ರಿಕ್ಷಾ ಮೂಲಕ ವೆನ್ಲಾಕ್ ಹಾಸ್ಪಿಟಲ್ಗೆ ದಾಖಲಿಸಿ ಈಗ ಸದ್ಯಕ್ಕೆ ವ್ಯಕ್ತಿ ಚೇತರಿಸಿಕೊತಿದಾರಂತೆ. ಮಂಗಳೂರು ನಗರದಲ್ಲೇ ಈ ರೀತಿಯ ದುಸ್ಥಿತಿ ಪರಿಸ್ಥಿತಿ ಇದ್ರೆ ಹಳ್ಳಿಗಳಲ್ಲಿ ಯಾವ ರೀತಿ ಸಮಸ್ಯೆ ಇರಬಹುದು ಎಂಬ ಮಾತು ಇದೇ ವೇಳೆ ಸಹಜವಾಗಿಯೇ ಉದ್ಭವಿಸುತ್ತೆ. ಇನ್ನು ಮಂಗಳೂರು ನಗರದಲ್ಲಿ ಕೇವಲ ಒಂದು 108 ಆಂಬ್ಯುಲೆನ್ಸ್ ಇರೋದು ಮಾತ್ರ ನಿಜಕ್ಕೂ ಆಶ್ಚರ್ಯ. ಅಲ್ಲದೆ ದುಸ್ಥಿತಿಯಲ್ಲಿರುವ ಆಂಬ್ಯುಲೆನ್ಸ್ ಒಂದು ವಾರವಾದ್ರೂ ಇನ್ನು ರಿಪೇರಿ ಆಗದೆ ಇರೋದಕ್ಕೆ ಸಂಬಂಧಿತ ಇಲಾಖೆಗಳ ಜವಾಬ್ದಾರಿಯೇ ಕಾರಣ ಎಂಬ ಮಾತು ಸ್ಥಳೀಯರಿಂದ ಕೇಳಿ ಬರ್ತದೆ. ಆದ್ರೆ ಒಂದು ಆಂಬ್ಯುಲೆನ್ಸ್ ಕೆಟ್ಟೋದ್ರೆ ಇನ್ನೊಂದಾದ್ರೂ ಆಲ್ಟರ್ನೇಟ್ ಆಪ್ಷನ್ ಕೊಡ್ಬೇಕಲ್ವಾ? ಇಂಥದ್ದೇ ಪ್ರಶ್ನೆ ಅಲ್ಲಿ ಸಾರ್ವಜನಿಕ ವಲಯದಿಂದನೂ ಕೇಳಿ ಬರ್ತದೆ. ಇತ್ತೀಚಿನ ದಿನಗಳಲ್ಲಿ ಈ ಆಕ್ಸಿಡೆಂಟ್ಸ್ ಅನ್ನೋದು ತುಂಬಾನೇ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಆಂಬ್ಯುಲೆನ್ಸ್ ಫೆಸಿಲಿಟೀಸ್ ಕೂಡ ಜಾಸ್ತಿ ಮಾಡಬೇಕು. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಕಾಮೆಂಟ್ ಮಾಡಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್.